ನಮಸ್ಕಾರ ಎಲ್ರಿಗೂ. ನಿಮ್ಮ ಒಂದು ಫೋನ್ ನಲ್ಲಿ ನೀವು ಆಲ್ರೆಡಿ ಅಬ್ಸರ್ವ್ ಮಾಡಿರ್ತೀರ, ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ ಡೈರೆಕ್ಟ್ ಆಗಿ ಅವರ ನೇಮ್ ತೋರಿಸ್ತಾ ಇರುವಂತದ್ದು. ಯಾವ ತರ ಅಂದ್ರೆ ಆಲ್ರೆಡಿ ನಿಮ್ಮ ಒಂದು ಫೋನ್ ನಲ್ಲಿ ಆ ಒಂದು ನಂಬರ್ ಸೇವ್ ಇದೆ, ಆಲ್ರೆಡಿ ಆ ಒಂದು ನಂಬರ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅನ್ನೋ ತರ ಒಂದು ಫೋನ್ ನಂಬರ್ ಅಲ್ಲಿ ಹೆಸರು ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ಇಂಡಿಯನ್ ಗವರ್ಮೆಂಟ್ ಇಂದ ಒಂದು ಹೊಸ ಸ್ಕೀಮ್ ಬಂದಿರುವಂತದ್ದು CNAP ಅಂತ, ಅಂದ್ರೆ ಕಾಲರ್ ನೇಮ್ ಪ್ರೆಸೆಂಟೇಶನ್ ಅಂತ. ಒಂದಿಷ್ಟು ಮೊಬೈಲ್ ಅಲ್ಲಿ ಆಲ್ರೆಡಿ ಬಂದಿರುವಂತದ್ದು. ನಿಮ್ಮ ಒಂದು ಫೋನ್ ನಲ್ಲಿ ಬಂದಿಲ್ಲ ಅಂದ್ರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ ಸ್ನೇಹಿತರೆ, ಸ್ವಲ್ಪ ವೇಟ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು CNAP ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಏನೇನ್ ಅಡ್ವಾಂಟೇಜ್ ಇದೆ, ಏನೇನ್ ಡಿಸ್ಅಡ್ವಾಂಟೇಜ್ ಇದೆ, ಯಾವ ತರ ಒಂದು ಯೂಸ್ ಆಗುತ್ತೆ, ನಿಮ್ಮ ಒಂದು ಫೋನ್ ನಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪಾ ಅಂದ್ರ ಡೈಲಿ ಇದೇ ತರ ಒಂದು ರೆಗ್ಯುಲರ್ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಬರ್ತೀನಿ. ಏನಪ್ಪಾ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಇಂದ ಒಂದು ಹೊಸ ಸ್ಕೀಮ್ ಬಂದಿರುವಂತದ್ದು. ಏನಪ್ಪಾ ಅಂದ್ರ CNAP ಅಂತ, ಕಾಲರ್ ನೇಮ್ ಪ್ರೆಸೆಂಟೇಶನ್ ಅಂತ. ಈ ಒಂದು ಸ್ಕೀಮ್ ನೇಮ್ ಬಂದ್ಬಿಟ್ಟು ಕಾಲರ್ ನೇಮ್ ಪ್ರೆಸೆಂಟೇಶನ್ CNAP ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ಯಾವ್ದಾದ್ರು ಒಂದು ಅನ್ನೋನ್ ನಂಬರ್ ಕಾಲ್ ಬಂದಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಟ್ರೂ ಕಾಲರ್ ಆಪ್ ಇರ್ತಿತ್ತು, ಡೈರೆಕ್ಟ್ ಆಗಿ ಅವರ ನೇಮ್ ಗೊತ್ತಾಗ್ತಾ ಇರುವಂತದ್ದು. ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾದವರು ಇಂಡಿಯನ್ ಗವರ್ಮೆಂಟ್ ಜೊತೆ ಕೊಲಾಬ್ರೇಟ್ ಆಗಿ ಒಂದು ಹೊಸ ಸ್ಕೀಮ್ ಬಂದಿರುವಂತದ್ದು ಈ ಒಂದು CNAP ಅಂತ. ಏನಪ್ಪಾ ಅಂದ್ರೆ ಇವಾಗ ಈ ಒಂದು ಸ್ಕೀಮ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನೀವು ಸಿಮ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತೀರ, ಯಾವ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಸಿಮ್ ಪರ್ಚೇಸ್ ಮಾಡಿರ್ತೀರ, ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಯಾವ ತರ ಇರುತ್ತೆ ಆ ತರ ಒಂದು ಅನ್ನೋನ್ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ನೀವು ಸಿಮ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಒಂದು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ನಿಮ್ಮ ಒಂದು ಫ್ರೆಂಡ್ ಆಧಾರ್ ಕಾರ್ಡ್ ಮೇಲೆ ನೀವು ಸಿಮ್ ಪರ್ಚೇಸ್ ಮಾಡಿದ್ರೆ, ಅಕಸ್ಮಾತ್ ನಿಮ್ಮ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಒಂದು ಸಿಮ್ ಪರ್ಚೇಸ್ ಮಾಡಿದ್ರೆ, ನೀವು ಯಾವ್ದಾದ್ರು ಒಂದು ಅನ್ನೋನ್ ನಂಬರ್ ಗೆ ಕಾಲ್ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಹೆಸರು, ನಿಮ್ಮ ಒಂದು ಫ್ರೆಂಡ್ ಹೆಸರು ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಎಕ್ಸಾಕ್ಟ್ ಆಗಿ ನಿಮ್ಮ ಹೆಸರು ಗೊತ್ತಾಗೋದಿಲ್ಲ. ಇದು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಸ್ನೇಹಿತರೆ. ಹೌದು, ಈ ಒಂದು CNAP ಬಂದ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿ ಯಾವ ಒಂದು ನೇಮ್ ಇರುತ್ತೆ, ನಿಮ್ಮ ಒಂದು ಸಿಮ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಯಾವ ಒಂದು ಆಧಾರ್ ಕಾರ್ಡ್ ಮೇಲೆ ನೀವು ಸಿಮ್ ಪರ್ಚೇಸ್ ಮಾಡಿರ್ತೀರ ಆ ಒಂದು ಆಧಾರ್ ಕಾರ್ಡ್ ನೇಮು ನೀವು ಯಾರಿಗಾದ್ರೂ ಕಾಲ್ ಮಾಡಿದಾಗ ಅಲ್ಲಿ ಆ ಒಂದು ಆಧಾರ್ ಕಾರ್ಡ್ ನೇಮು ತೋರಿಸ್ತಾ ಇರುವಂತದ್ದು. ಹೌದು, ನಿಮ್ಮ ಒಂದು ಎಕ್ಸಾಕ್ಟ್ ಆಗಿ ನೇಮ್ ಗೊತ್ತಾಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ ಅವರು ಯಾವ ಒಂದು ಆಧಾರ್ ಕಾರ್ಡ್ ಮೇಲೆ ಸಿಮ್ ಪರ್ಚೇಸ್ ಮಾಡಿರ್ತಾರೆ ಆ ಒಂದು ಆಧಾರ್ ಕಾರ್ಡ್ ನೇಮ್ ನಿಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಇದು ಒಂದು ಡಿಸ್ಅಡ್ವಾಂಟೇಜ್. ಆದ್ರೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಫ್ರಾಡ್ ಕಾಲ್ ಆಗಿರ್ಬೋದು, ಸ್ಪ್ಯಾಮ್ ಕಾಲ್ ಆಗಿರ್ಬೋದು, ಅಥವಾ ಫೇಕ್ ಕಾಲ್ ಆಗಿರ್ಬೋದು, ಫ್ರಾಡ್ ಕಾಲ್ಸ್ ಗಳು ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಆ ಒಂದು ಆಧಾರ್ ಕಾರ್ಡ್ ನೇಮ್ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ಅವಾಯ್ಡ್ ಮಾಡ್ಕೋಬಹುದು. ಇನ್ ಮುಂದೆ ಈ ತರ ಸ್ಕ್ಯಾಮ್ ಆಗಿರ್ಬೋದು, ಸ್ಪ್ಯಾಮ್ ಆಗಿರ್ಬೋದು, ಫ್ರಾಡ್ ಆಗಿರ್ಬೋದು ಕಮ್ಮಿ ಆಗುತ್ತೆ, ಕಂಪ್ಲೀಟ್ ಆಗಿ ನಿಲ್ಲುತ್ತೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಈ ಒಂದು CNAP ಸ್ಕೀಮ್ ಇಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಎರಡೂ ಇರುವಂತದ್ದು. ಮೊದಲೆಲ್ಲ ಟ್ರೂ ಕಾಲರ್ ಆಪ್ ಯೂಸ್ ಮಾಡ್ತಿದ್ರಿ, ಆ ಒಂದು ಟ್ರೂ ಕಾಲರ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕಾದ್ರೆ ಯಾವ ಒಂದು ನೇಮ್ ಅನ್ನ ಕೊಟ್ಟಿರ್ತಿದ್ರಿ ಆ ಒಂದು ನೇಮ್ ಬೇರೆಯವರಿಗೆ ಗೊತ್ತಾಗ್ತಾ ಇರುವಂತದ್ದು. ಮೊದಲೆಲ್ಲ ಈ ಒಂದು ಟ್ರೂ ಕಾಲರ್ ಆಪ್ ಯೂಸ್ ಮಾಡ್ತಿದ್ರು. ಪರ್ಸನಲಿ ನಾನು ಯಾವ ತರ ಮಾಡ್ತಿದ್ದೆ ಅಂದ್ರೆ, ಯಾವ್ದಾದ್ರು ಒಂದು ಅನ್ನೋನ್ ನಂಬರ್ ಕಾಲ್ ಬಂದಾಗ ಆ ಒಂದು ಅನ್ನೋನ್ ನಂಬರ್ ಅನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ದಲ್ಲಿ ಪೇಸ್ಟ್ ಮಾಡ್ತಿದ್ದೆ. ಅಲ್ಲಿ ಡೈರೆಕ್ಟ್ ಆಗಿ ಅವರ ನೇಮ್, ಬ್ಯಾಂಕ್ ನೇಮ್ ಗೊತ್ತಾಗ್ತಾ ಇರುವಂತದ್ದು. ಡೈರೆಕ್ಟ್ ಆಗಿ ಆ ಒಂದು ಫೋನ್ ಪೇ ದಲ್ಲಿ ಯಾವ ತರ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಂಕ್ ಇರುತ್ತೆ ಡೈರೆಕ್ಟ್ ಆಗಿ ಅವರ ನೇಮ್ ಗೊತ್ತಾಗ್ತಾ ಇರುವಂತದ್ದು, ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿತ್ತು. ಆದ್ರೆ ಇವಾಗ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ನೇಮ್ ಇರುತ್ತೆ ಆ ಒಂದು ನೇಮ್ ಗೊತ್ತಾಗ್ತಾ ಇರುವಂತದ್ದು. ಇವಾಗ ನೀವೇನಾದ್ರೂ ಒಂದು ನಿಮ್ಮ ಒಂದು ಫ್ರೆಂಡ್ ಆಧಾರ್ ಕಾರ್ಡ್ ಮೇಲೆ ನೀವು ಸಿಮ್ ಪರ್ಚೇಸ್ ಮಾಡಿದ್ರೆ ನೀವು ಯಾರಿಗಾದ್ರೂ ಕಾಲ್ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಫ್ರೆಂಡ್ ನೇಮ್ ಗೊತ್ತಾಗುತ್ತೆ, ನಿಮ್ಮ ನೇಮ್ ಗೊತ್ತಾಗೋದಿಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿರ್ಬೋದು. ಇದು ಒಂದು ಪ್ರಾಬ್ಲಮ್ ಫೇಸ್ ಆಗುತ್ತೆ ಮುಂದುಗಡೆ ಫ್ಯೂಚರ್ ಅಲ್ಲಿ. ಇದು ಯಾವಾಗ ಬಂದಿರೋದು ಅಂದ್ರೆ ಅಕ್ಟೋಬರ್ 2025ರಲ್ಲಿ ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾದವರು ಇಂಡಿಯನ್ ಗವರ್ಮೆಂಟ್ ಜೊತೆಗೆ ಕೊಲಾಬ್ರೇಟ್ ಆಗಿ ಈ ಒಂದು ಸ್ಕೀಮ್ ಅನ್ನ ಮಾರ್ಚ್ 2026ರಲ್ಲಿ, ನೀವು ಯಾವ್ದೇ ಒಂದು ಸಿಮ್ ಯೂಸ್ ಮಾಡ್ತೀರಿ, ಯಾವ್ದೇ ಒಂದು ಮೊಬೈಲ್ ಯೂಸ್ ಮಾಡ್ತೀರಿ, ಪ್ರತಿಯೊಬ್ಬರಿಗೂ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ಮಾರ್ಚ್ 2026 ಅನ್ನೋಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಮೊಬೈಲ್ ಅಲ್ಲೂ ಈ ಒಂದು ಸ್ಕೀಮ್ ಬರುತ್ತೆ. ಇವಾಗ ಸದ್ಯಕ್ಕೆ ಜನವರಿ 2026ರಲ್ಲಿ ಜಿಯೋ ಟು ಜಿಯೋ, ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಬೇರೆ ಯಾವ್ದಾದ್ರು ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ಆ ಒಂದು ಅನ್ನೋನ್ ನಂಬರ್ ಕೂಡ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಆಲ್ರೆಡಿ ಒಂದು ಸ್ಕೀಮ್ ಬಂದಿರುವಂತದ್ದು. ಜಿಯೋ ಟು ಜಿಯೋ ಇದು ವರ್ಕ್ ಆಗ್ತಾ ಇರುವಂತದ್ದು. ಯಾವುದೇ ಒಂದು ನಿಮ್ಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಯಾರು ಮಾಡ್ತಾ ಇದಾರೆ ಅಂತ.
ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಇವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮೊಂದು ಫ್ರೆಂಡ್ ಆಧಾರ್ ಕಾರ್ಡ್ ಮೇಲೆ ಸಿಮ್ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ನಿಮ್ಮ ಒಂದು ಫ್ರೆಂಡ್ ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಒಂದು ಸಿಮ್ ಪರ್ಚೇಸ್ ಮಾಡಿದ್ರು, ನಿಮ್ಮ ಒಂದು ನಿಯರ್ ಜಿಯೋ ಸ್ಟೋರ್ ಆಗಿರ್ಬೋದು, ಏರ್ಟೆಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಆಧಾರ್ ಕಾರ್ಡ್ ಸ್ವಾಪ್ ಮಾಡಿಸ್ಕೋಬಹುದು. ಅಂದ್ರೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೋಬಹುದು. ಆಧಾರ್ ಕಾರ್ಡ್ ಬೇರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೋಬಹುದು. ಒಂದ್ಸಲ ಈ ಜಿಯೋ ಆಫೀಸ್ ಅಥವಾ ಏರ್ಟೆಲ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸ್ಕೋಬಹುದು.